ವಕ್ರತುಂಡ ಮಹಾಕಾಯ ಕೋಟಿ ಸೂರ್ಯ ಸಮಪ್ರಭಾ ನಿರ್ವಿಘ್ನಂ ಕುರು ಮೇ ದೇವ ಸರ್ವಕಾರ್ಯೇಷು ಸರ್ವದಾ. ನಮಸ್ಕಾರ ವೀಕ್ಷಕರೇ, ಆತ್ಮೀಯ ವೀಕ್ಷಕರಿಗೆ ಗೌರಿ ಗಣೇಶ ಹಬ್ಬದ ಹಾರ್ದಿಕ ಶುಭಾಶಯಗಳು. ಇವತ್ತಿನ ಈ ವಿಡಿಯೋದಲ್ಲಿ ಈ ಸೆಪ್ಟೆಂಬರ್ 6ನೇ ತಾರೀಕು 2024 ಮಧ್ಯಾಹ್ನ ತೃತೀಯ ತಿಥಿ ಮುಗಿದು ಹೋಗಿದೆ. ಚತುರ್ಥಿ ತಿಥಿ ಪ್ರಾರಂಭ ಆಗಿರೋದ್ರಿಂದ ಈ ಸಂಜೆ ಉದಯವಾಗ್ತಕ್ಕಂತಹ ಈ ಚಂದ್ರನ ದರ್ಶನವನ್ನ ಮಾಡಬಾರ್ದು ಅನ್ನುವಂಥದ್ದು ಈ ವಿಡಿಯೋದ ಉದ್ದೇಶ. ಎಕ್ಸ್ಪ್ಲನೇಷನ್, ವಿವರಣೆಯನ್ನ ಕೊಡ್ತೀನಿ. ಅದಕ್ಕೂ ಮೊದಲು ಯಾರೆಲ್ಲ ನನ್ನ ಚಾನಲ್ ಅನ್ನ ನೋಡ್ತಾ ಇದ್ದೀರಾ, ದಯಮಾಡಿ ನನ್ನ ಚಾನಲ್ ಅನ್ನ ಸಬ್ಸ್ಕ್ರೈಬ್ ಮಾಡಿ. ಜ್ಯೋತಿಷ್ಯದಲ್ಲಿ ದೋಷವಿಲ್ಲ ಅಂತಕ್ಕಂತಹ ಈ ವಿಚಾರದ ಮೇಲೆ ಹಲವಾರು ಜಾತಕ ವಿಶ್ಲೇಷಣೆಗಳನ್ನ ಮುಂದಿನ ವಿಡಿಯೋಗಳಲ್ಲಿ ಮಾಡ್ತಾ ಹೋಗ್ತೇನೆ. ಈ ಚಾನಲ್ನಲ್ಲಿ ಬರ್ತಕ್ಕಂತಹ ಎಲ್ಲ ವಿಡಿಯೋಗಳು ತುಂಬಾ ಅನುಕೂಲವಾಗಿರ್ತಕ್ಕಂಥದ್ದು. ಜ್ಯೋತಿಷ್ಯಕ್ಕೆ ಸಂಬಂಧಂತೆ ತುಂಬಾ ಪ್ರಮುಖವಾದ ವಿಚಾರಗಳನ್ನ ನಾನು ತಿಳಿಸೋದ್ರಿಂದ ನಿಮ್ಮ ಫ್ಯಾಮಿಲಿ ಮತ್ತೆ ಫ್ರೆಂಡ್ ಸರ್ಕಲ್ಗೆ ನನ್ನ ಈ ಚಾನಲ್ನ ಲಿಂಕ್ ಅನ್ನ ಶೇರ್ ಮಾಡಿ ಅಂತ ಹೇಳ್ತಾ, ಇವತ್ತಿನ ಈ ವಿಚಾರ ಬಂದಿರೋವಂಥದ್ದು ಯಾರೆಲ್ಲ ಮಾಧ್ಯಮದಲ್ಲಿ ಹೇಳಿದ್ದಾರೆ ಅಂತ ಗೊತ್ತಿಲ್ಲ. ನಂತರ ಈ ವಿಚಾರ ಎಷ್ಟು ಜನ ಗೊತ್ತಿದೆ ಅಂತ ಗೊತ್ತಿಲ್ಲ. ಪ್ರಥಮವಾಗಿ ನಾವು ತಿಥಿಯ ಆಧಾರದ ಮೇಲೆನೆ ಎಲ್ಲಾ ಹಬ್ಬಗಳನ್ನ ಆಚರಣೆಯನ್ನ ಮಾಡೋದ್ರಿಂದ ಈ ಭಾದ್ರಪದ ಮಾಸದ ಶುಕ್ಲ ಪಕ್ಷದ ಚೌತಿಯ ತಿಥಿಯ ಉದಯ ಆಗ್ತಕ್ಕಂತಹ ಈ ಚಂದ್ರನ ದರ್ಶನವನ್ನ ಮಾಡಬಾರ್ದು ಅನ್ನೋವಂಥದ್ದು ಶಾಸ್ತ್ರಗಳಲ್ಲಿ ಉಲ್ಲೇಖ ಇರೋವಂಥದ್ದು. ನಾನು ಸುಖ ಸುಮ್ಮನೆ ಹೇಳೋ ಅಂಥದ್ದಿಲ್ಲ. ಪ್ರಮುಖವಾಗಿ ಈ ಧರ್ಮ ಸಿಂಧು ಅನ್ನೋಂಥ ಈ ಗ್ರಂಥದ ಮುಖೇನ ನಾನು ಈ ವಿಚಾರವನ್ನ ತಿಳಿಸ್ತಾ ಇರೋವಂಥದ್ದು. ಯಾಕೆ, ಕಾರಣ ಏನು? ನಾವು ಹಬ್ಬವನ್ನ ಹೋದ ವರ್ಷ ಬೆಳಗ್ಗೆಯೇ ಭಾದ್ರಪದ ಮಾಸದ ಶುಕ್ಲ ಪಕ್ಷೆಯ ತೃತೀಯ ತಿಥಿ ಮುಗಿದು ಹೋಗಿತ್ತು. 9 ಗಂಟೆ ಅಷ್ಟಕ್ಕಾಗ್ಲೇ ಅದು ಸಮಯ ಮುಗಿದೋಗಿತ್ತು. ಆ ಪ್ರಾರಂಭದಲ್ಲೇ ಚತುರ್ಥಿ ತಿಥಿ ಪ್ರಾರಂಭ ಆಗಿರೋದ್ರಿಂದ ಹೋದ ವರ್ಷ ನಾವು ಗೌರಿ ಗಣೇಶ ಹಬ್ಬನ ಒಂದೇ ದಿನ ಆಚರಣೆಯನ್ನ ಮಾಡಿದ್ವಿ. ಆದರೆ ಈ ವರ್ಷ ತೃತೀಯ ತಿಥಿ ಮಧ್ಯಾಹ್ನ ವ್ಯಾಪಿಯಾಗಿಯೂ ಸಹ ಬಂದಿರೋದ್ರಿಂದ, ಅಂದ್ರೆ ಮಧ್ಯಾಹ್ನದ ನಂತರವೂ ಸಹ ತೃತೀಯ ತಿಥಿ ಇರೋದ್ರಿಂದ, ಅಂದ್ರೆ ಇವತ್ತಿನ ಈ ಮಧ್ಯಾಹ್ನದ 3 ಗಂಟೆಯವರೆಗೂ ಕೂಡ ತೃತೀಯ ತಿಥಿ ಇತ್ತು. ಗೌರಿ ಹಬ್ಬವನ್ನ ಮಾಡ್ಲಿಕ್ಕೆ ಅದು ಸಮಯ ಸೇರ್ಕೊಂಡಿತ್ತು. ಆದ್ರೆ ಈ 3 ಗಂಟೆ 1 ನಿಮಿಷದಿಂದ ಚತುರ್ಥಿ ತಿಥಿ ಪ್ರಾರಂಭ ಆಗಿರೋವಂಥದ್ದು. ಗ್ರಂಥಗಳಲ್ಲಿ ಉಲ್ಲೇಖ ಇರೋವಂಥದ್ದೇನು ಅಂತಂದ್ರೆ, ಭಾದ್ರಪದ ಮಾಸದ ಚತುರ್ಥಿ ತಿಥಿಯ ಚಂದ್ರನ ದರ್ಶನವನ್ನ ಮಾಡಬಾರ್ದು ಅನ್ನುವಂಥದ್ದು ಗ್ರಂಥಗಳಲ್ಲಿ ಉಲ್ಲೇಖ ಇರುವಂತದ್ದು. ನೀವು ಹಬ್ಬವನ್ನ ಸೂರ್ಯ ಸಿದ್ಧಾಂತದ ಪ್ರಕಾರ ನಾಳೆ ಮಾಡುವಂಥದ್ದು, ಅಂದ್ರೆ ಚತುರ್ಥಿ ತಿಥಿ ನಾಳೆ ಸೂರ್ಯೋದಯದ ಸಮಯಕ್ಕೆ ಇರೋದ್ರಿಂದ ನಾಳೆ ಗಣಪತಿಯ ಆರಾಧನೆಯನ್ನ ಮಾಡುವಂಥದ್ದು ಸರ್ವತಃ ಉತ್ತಮ ಆಗಿರುವಂಥದ್ದು. ಆದರೆ ಇವತ್ತಿನ ಈ ದಿನದ ಚಂದ್ರನ ದರ್ಶನವನ್ನ ಮಾಡುವಂಥದ್ದು ದೋಷಯುಕ್ತವಾಗಿರುತ್ತದೆ. ಹಾಗಾಗಿ ಈ ದಿನದ ಚಂದ್ರ ದರ್ಶನವನ್ನ ನೀವು ಮಾಡಬಾರ್ದು ಅಂತ ಹೇಳ್ಬಿಟ್ಟು ಹೇಳುವಂಥದ್ದು. ಇದು ಕೂಡ ಗ್ರಂಥಗಳದ ಆಧಾರದ ಮೇಲೆನೆ ತಿಳಿಸುವಂಥದ್ದು. ನಾನು ಈಗಲೇ ಈ ವಿಡಿಯೋವನ್ನ ಮಾಡೋವಂಥ ಉದ್ದೇಶ ಬಂದು ನಾನು ಮರ್ತ್ಬಿಟ್ಟಿದ್ದೆ ಇದನ್ನ. ಈಗ ಗ್ರಂಥವನ್ನ ಓದ್ಬೇಕಾದ್ರೆ ನನ್ಗೆ ಅರ್ಥ ಆಗಿದ್ದಂಥದ್ದು. ಹಾಗಾಗಿ ಈ ವಿಚಾರವನ್ನ ಜನಗಳಿಗೆ ತಿಳಿಸ್ಬೇಕು ಅಂತ ಹೇಳ್ಬಿಟ್ಟು ಈ ವಿಡಿಯೋವನ್ನ ಮಾಡಿರೋವಂಥದ್ದು. ನೋಡಿ, ಪ್ರಥಮವಾಗಿ ಈ ತಿಥಿಯನ್ನ ಆಧಾರದ ಮೇಲೆವೇ ಎಲ್ಲ ಹಬ್ಬಗಳು ನಮ್ಮ ಹಿಂದೂ ಸಂಸ್ಕೃತಿಯಲ್ಲಿ ಚಾಲ್ತಿಯಲ್ಲಿ ಇರೋವಂಥದ್ದು. ಪ್ರಥಮವಾಗಿ ವರ್ಷದ ಪ್ರಾರಂಭದಲ್ಲಿ ಮಾಡ್ತಕ್ಕಂತಹ ಈ ಚೈತ್ರ ಮಾಸದ ಈ ಪ್ರಥಮಿ ತಿಥಿ ಎಂದು ನಾವು ಯುಗಾದಿ ಹಬ್ಬವನ್ನ ಆಚರಣೆಯನ್ನ ಮಾಡ್ತೀವಿ. ಅಂದ್ರೆ ಪಾಲ್ಗುಣ ಮಾಸ ಅಮಾವಾಸ್ಯೆ ಮುಗಿದ ನಂತರ ಬರ್ತಕ್ಕಂತಹ ಮೊದಲನೇ ತಿಥಿ ಚೈತ್ರ ಮಾಸದ ಪ್ರಥಮಿ ತಿಥಿ ಯುಗಾದಿ ಹಬ್ಬ. ಅದೇ ಚೈತ್ರ ಮಾಸದ ಶುಕ್ಲ ಪಕ್ಷದ ನವಮಿ ದಿನ ರಾಮನವಮಿಯನ್ನ ಆಚರಣೆಯನ್ನ ಮಾಡುವಂಥದ್ದು. ಅದೇ ಶುಕ್ಲ ಪಕ್ಷದಿಂದ ಬರ್ತಕ್ಕಂಥ ಹುಣ್ಣಿಮೆ ದಿನ, ಶುಕ್ಲ ಪಕ್ಷ ಮುಗಿದು ಹುಣ್ಣಿಮೆಯ ದಿನ ಬರ್ತಕ್ಕಂಥ ಚೈತ್ರ ಮಾಸದ ಹುಣ್ಣಿಮೆ ದಿನ ಹನುಮ ಜಯಂತಿಯನ್ನ ಆರಾಧನೆಯನ್ನ ಮಾಡುವಂಥದ್ದು. ಶ್ರೀರಾಮನಿಗೂ ಹನುಮನಿಗೂ ಕೇವಲ 5 ದಿನದ ವ್ಯತ್ಯಾಸ ಮಾತ್ರ ಇರುವಂಥದ್ದು. ನಂತರ ಅಕ್ಷಯ ತೃತೀಯ ತಿಥಿಯಲ್ಲಿ ಅಕ್ಷಯ ತೃತೀಯ ಅಥವಾ ಬಸವ ಜಯಂತಿಯನ್ನ ಆಚರಣೆಯನ್ನ ಮಾಡುವಂಥದ್ದು. ಅದಾದ ನಂತರ ಈ ಶ್ರಾವಣ ಮಾಸದಲ್ಲಿ ಬರ್ತಕ್ಕಂತಹ ಹುಣ್ಣಿಮೆಗೂ ಮೊದಲು ಬರ್ತಕ್ಕಂತಹ ಶುಕ್ರವಾರದಂದು ನಾವು ವರಮಹಾಲಕ್ಷ್ಮಿ ಹಬ್ಬವನ್ನ ಆಚರಣೆಯನ್ನು ಮಾಡುವಂಥದ್ದು. ಮತ್ತೆ ಭಾದ್ರಪದ ಮಾಸದ ಶುಕ್ಲ ಪಕ್ಷದ ತೃತೀಯ ದಿನ ಗೌರಿ ಹಬ್ಬವನ್ನ ಆಚರಣೆಯನ್ನ ಮಾಡಿ ಚತುರ್ಥಿ ತಿಥಿಯಂದು ವಿನಾಯಕನನ್ನ ನಾವು ಆರಾಧನೆಯನ್ನು ಮಾಡುವಂಥದ್ದು. ವಿಘ್ನ ವಿನಾಯಕನನ್ನ, ವಿಘ್ನ ರಾಜನನ್ನ, ಅಂದ್ರೆ
ಒಳ್ಳೆ ಕೆಲಸಗಳಿಗೆ ವಿಘ್ನ ನಿವಾರಕನಾಗಿ, ಕೆಟ್ಟ ಕೆಲಸಗಳಿಗೆ ವಿಘ್ನವನ್ನು ಉಂಟು ಮಾಡುವವನು ಯಾರು ಅಂತಂದ್ರೆ ವಿನಾಯಕ. ಇವನ ಆರಾಧನೆಯನ್ನು ಸಹ ಚತುರ್ಥಿ ತಿಥಿ ಅಂತಾನೆ ನಾವು ಆಚರಣೆಯನ್ನ ಮಾಡುವಂಥದ್ದು. ಇದಾದ ನಂತರ ಭಾದ್ರಪದ ಮಾಸದ ಹುಣ್ಣಿಮೆಯಿಂದ ಬರ್ತಕ್ಕಂಥ ಮುಂದಿನ ಅಮಾವಾಸ್ಯವರೆಗೂ ಮಧ್ಯದ 15 ದಿನಗಳಲ್ಲಿ ನಾವು ಪಿತೃಪಕ್ಷ ಅಂತೇಳಿ ಆಚರಣೆಯನ್ನ ಮಾಡುವಂಥದ್ದು. ಈ ಭಾದ್ರಪದ ಮಾಸ ಮುಗಿದು ಅದೇ ಮಾಸದ ಅಮಾವಾಸ್ಯೆ ದಿನ ಮಹಾಲಯ ಅಮಾವಾಸ್ಯೆ ಅಂತ ಮಾಡುವಂಥದ್ದು. ನಂತರ ಈ ಆಶ್ವಯುಜ ಮಾಸದಲ್ಲಿ 9 ದಿನಗಳಲ್ಲಿ ಮಹಾನವಮಿ ಅಂತ ಆಚರಣೆಯನ್ನ ಮಾಡ್ತೇವೆ. ದಶಮಿ ಎಂದು ವಿಜಯದಶಮಿ ಅಂತ ಹೇಳಿ ಆಚರಣೆಯನ್ನ ಮಾಡ್ತೇವೆ. ನಂತರ ಈ ಕಾರ್ತಿಕ ಮಾಸಕ್ಕೂ ಮೊದಲು ಬರ್ತಕ್ಕಂಥ ಅಮಾವಾಸ್ಯೆಯ ಮೊದಲು ಬರ್ತಕ್ಕಂಥ ಒಂದು ದಿನವನ್ನ ನರಕ ಚತುರ್ದಶಿ ಅಂತ ಆಚರಣೆಯನ್ನ ಮಾಡ್ತೀವಿ. ಅದೇ ಕಾರ್ತಿಕ ಮಾಸದ ಅಮಾವಾಸ್ಯೆಯನ್ನ ದೀಪಾವಳಿ ಹಬ್ಬ ಅಂತ ಆಚರಣೆಯನ್ನ ಮಾಡ್ತೇವೆ. ನಂತರ ಬರ್ತಕ್ಕಂತಹ ಈ ಅಮಾವಾಸ್ಯೆಯ ನಂತರದ ದಿನವನ್ನ ಬಲಿಪಾಡ್ಯಮಿ ಅಂತ ಆಚರಣೆಯನ್ನು ಮಾಡ್ತೇವೆ. ಎಲ್ಲವೂ ಕೂಡ ಈ ತಿಥಿ ಬೇಸಿಕ್ ಅಲ್ಲೇ ಮಾಡುವಂಥದ್ದಾಗಿರೋದ್ರಿಂದ ಈ ದಿನ ನಾವು ಚಂದ್ರನ ದರ್ಶನವನ್ನ ಮಾಡುವಂಥದ್ದು ಸರ್ವತಃ ನಿಷಿದ್ಧವಾಗಿರುತ್ತದೆ. ಹಾಗಾಗಿ ನಾನು ಧರ್ಮ ಗ್ರಂಥಗಳನ್ನ ಆಧಾರವಾಗಿ ಇಟ್ಕೊಂಡು ಈ ನೋಡ್ಬೋದು, ಪೇಜ್ ನಂಬರ್ ಕೂಡ ಹೇಳ್ತೀನಿ, ಯಾರಾದ್ರೂ ಬುಕ್ ತಗೊಂಡು ಇದನ್ನ ನೋಡ್ಬೋದಾಗುತ್ತೆ. ಧರ್ಮ ಸಿಂಧು ಅನ್ನೋ ಗ್ರಂಥದಲ್ಲಿ 84 ಪುಟ ಸಂಖ್ಯೆ 84ರಲ್ಲಿ ಇರ್ತಕ್ಕಂಥದ್ದು ಈ ವಿಚಾರವನ್ನ ನಾನು ತಿಳಿಸುವಂಥದ್ದು. ಮತ್ತೆ ಚಂದ್ರನ ದರ್ಶನವನ್ನ ಮಾಡ್ಬಿಟ್ವಿ ಅಂತಂದ್ರೆ ಅದಕ್ಕೇನು ಪರಿಹಾರ ಅಂತ ಹೇಳಿದ್ರೆ, ಈ ಈ ಭಾದ್ರಪದ ಮಾಸದ ಶುಕ್ಲ ಪಕ್ಷದ ಚತುರ್ಥಿ ತಿಥಿಯನ್ನ ನೋಡ್ದಾಗ ಬಂದಂತಹ ದೋಷವನ್ನ ಕೃಷ್ಣ ಪಕ್ಷದ ಚತುರ್ಥಿ ದಿನ ಚಂದ್ರನ ದರ್ಶನವನ್ನ ಮಾಡೋದ್ರಿಂದ ಅದು ಪರಿಹಾರ ಆಗುತ್ತೆ ಅನ್ನುವಂಥದ್ದು ಕೆಲವರ ಅಭಿಪ್ರಾಯ. ಮತ್ತೆ ಈ ಶಮಂತಕ ಮಣಿಯ ಕಥೆಯನ್ನ, ಕೃಷ್ಣನ ಈ ಕಥೆಯನ್ನ ಕೇಳೋ ಅಂಥದ್ರಿಂದ ಪರಿಹಾರ ಆಗುತ್ತೆ ಅನ್ನುವಂಥದ್ದು ಒಂದು ಕತೆ. ಆದರೆ ಇದೇ ಧರ್ಮ ಗ್ರಂಥದಲ್ಲಿ ಒಂದು ಮಂತ್ರವನ್ನ ಕೊಟ್ಟಿದ್ದಾರೆ. ಆ ಮಂತ್ರವನ್ನ ನಾನು ನಿಮಗೆ ತಿಳಿಸ್ತಾ ಇದ್ದೇನೆ. ಈ ಮಂತ್ರದ ಪಠನೆಯಿಂದ ನೀವು ಚಂದ್ರನ ದರ್ಶನದಿಂದ ಆದಂತಹ ದೋಷದವನ್ನ ಮುಕ್ತಿಯನ್ನ ಮಾಡ್ಕೊಳ್ಳಿಕ್ಕೆ ಅನುಕೂಲ ಆಗುವಂಥದ್ದು. ದೋಷ ಅಂತ ಅಂದ್ರೆ ಅದಕ್ಕೆ ಅರ್ಥ ಇಲ್ಲ. ಆ ದೋಷಕ್ಕೆ ಪರಿಹಾರ ಹೇಳಿದ್ರೆ ಮಾತ್ರ ಅದಕ್ಕೆ ಅರ್ಥ ಇರೋವಂಥದ್ದು. ಯಾರು ಕೂಡ ಚಂದ್ರನನ್ನ ನೋಡ್ಬೇಕು ಅಂತ ನೋಡಿರಲ್ಲ, ಆಕಸ್ಮಿಕವಾಗಿ ನೋಡಿರ್ತೀವಿ. ಆ ವರ್ಷ ಪೂರ್ತಿ ನಮಗೆ ಯಾವ್ದಾದ್ರು ಒಂದು ಕಷ್ಟ ಕಾರ್ಪಣ್ಯ, ಇಲ್ಲ ಸಲ್ಲದ ಆರೋಪಗಳು ನಮ್ಮ ಮೇಲೆ ಬಂದು ನಾವು ಸುಮ್ನೆ ವಿನಾಕಾರಣ ನಾವು ಸಮಸ್ಯೆಗೆ ಸಿಲುಕೊಳ್ಳೋ ಅಂಥದ್ದನ್ನ ನಾವು ನೋಡ್ತೀವಿ. ಸ್ವತಃ ನಾನು ಕೂಡ ಇದನ್ನ ಅನುಭವಿಸಿದ್ದೀನಿ, ಹಾಗಾಗಿ ನಾನು ತಿಳಿಸೋ ಅಂಥದ್ದು. ಈ ಮಂತ್ರವನ್ನ ಈ ಸ್ಕ್ರೀನ್ ನಲ್ಲಿ ಬರ್ತಾ ಇದೆ. ಈ ಮಂತ್ರವನ್ನ ನೀವು ಪಠನೆಯನ್ನ ಮಾಡೋದ್ರಿಂದ ನಿಮಗೆ ಅನುಕೂಲ ಆಗುವಂಥದ್ದು. ಸಾಧ್ಯವಾದಷ್ಟು ಮಟ್ಟಿಗೆ 21 ಬಾರಿ ಆಗಿರ್ಬೋದು, 54 ಬಾರಿ ಆಗಿರ್ಬೋದು, 108 ಬಾರಿ ಆಗಿರ್ಬೋದು, ಈ ಮಂತ್ರವನ್ನ ಪಠನೆಯನ್ನ ಮಾಡಿ. ಮಂತ್ರ ಹೀಗಿದೆ: ಸಿಂಹ ಪ್ರಸೇನಮವಧೀತ್ ಸಿಂಹೋ ಜಾಂಬವತಾಹತಃ ಸುಕುಮಾರಕ ಮಾರೋದಿಸ್ತವಹ್ಯೇಷ ಸ್ಯಮಂತಕಃ ಅಂತ ಈ ಮಂತ್ರದ ಹೆಸರು. ಸಿಂಹ ಪ್ರಸೇನಮವಧೀತ್ ಸಿಂಹೋ ಜಾಂಬವತಾಹತಃ ಸುಕುಮಾರಕ ಮಾರೋದಿಸ್ತವಹ್ಯೇಷ ಸ್ಯಮಂತಕಃ ಅಂತ ಈ ಮಂತ್ರದ ಅರ್ಥ. ಈ ಮಂತ್ರ ಏನು ಅಂತಂದ್ರೆ, ಸಿಂಹ ಶಮಂತಕ ಮಣಿಯನ್ನ ಅಪಹರಿಸಿ, ಈ ರಾಜ್ಕುಮಾರನಿಂದ ಶಮಂತಕ ಮಣಿಯನ್ನ ಅಪಹರಿಸಿ ಸಿಂಹ ಹೋಗಿ ಕದ್ಕೊಂಡು ಹೋಗಿದ್ದಾಗ ಆ ಶಮಂತಕ ಮಣಿಯನ್ನ ಜಾಂಬವಂತ ಅನ್ನೋನು ಆ ಸಿಂಹದ ಮುಖೇನ ಕಾದಾಡಿ ಆ ಜಾಂಬವಂತನ ಕೈಯಿಗೆ ಆ ಸರ ಅನ್ನುವಂಥದ್ದು ಸೇರುತ್ತೆ. ಆ ಸರವನ್ನ ಕಿತ್ಕೊಳ್ಳಿಕ್ಕೆ ಕೃಷ್ಣನ ಜೊತೆ ಯುದ್ಧ ಮಾಡಿ ಕೃಷ್ಣ ಆ ಸರವನ್ನ ಪಡ್ಕೊಳ್ಳೋ ಅಂಥದ್ದಾಗುತ್ತೆ. ಹಾಗಾಗಿ ಜಾಂಬವಂತನ ಮಗಳನ್ನ ಕೃಷ್ಣ ಮದುವೆ ಆಗುವಂತ ಕಥೆಯನ್ನ ಎಲ್ರೂ ಕೂಡ ನಾವು ಕೇಳಿದೀವಿ. ಈ ತರ ಕೃಷ್ಣನಿಗೆ ಅಪವಾದ ಬಂತು, ಶಮಂತಕ ಮಣಿ ಅವನು ಕದ್ದಿದ್ದಾನೆ ಅಂತ. ಹಾಗಾಗಿ ಈ ತರ ಪರಿಹಾರಗಳನ್ನ ನಾವು ಮಾಡ್ಕೊಳ್ಳೋದ್ರಿಂದ ಅನುಕೂಲ ಆಗುವಂಥದ್ದು. ಈ ಮಂತ್ರದ ಪಠನೆಯನ್ನ 21 ಬಾರಿ ಅಥವಾ 108 ಬಾರಿ 54 ಬಾರಿ ನೀವು ಪಠನೆಯನ್ನು ಮಾಡೋದ್ರಿಂದ ಈ ದೋಷಕ್ಕೆ ಪರಿಹಾರ ಅನ್ನುವಂಥದ್ದು ಸಿಗುತ್ತೆ. ನನ್ನ ಆತ್ಮೀಯ ವೀಕ್ಷಕರು, ಈ ವಿಡಿಯೋವನ್ನ ಇಲ್ಲಿವರೆಗೂ ನೋಡಿದ್ದಕ್ಕಾಗಿ ಧನ್ಯವಾದಗಳನ್ನು ಹೇಳ್ತಾ, ನನ್ನ ಚಾನಲ್ ಅನ್ನ ಯಾರೆಲ್ಲ ಸಬ್ಸ್ಕ್ರೈಬ್ ಮಾಡಿಲ್ಲ ದಯಮಾಡಿ ನನ್ನ ಚಾನಲ್ ಅನ್ನ ಸಬ್ಸ್ಕ್ರೈಬ್ ಮಾಡಿ ಅಂತ ಹೇಳ್ತಾ, ಜ್ಯೋತಿಷ್ಯದಲ್ಲಿ ದೋಷವಿಲ್ಲ ಅನ್ನೋಂತ ಒಂದು ಟಾಪಿಕ್ ಇಟ್ಕೊಂಡು ಹಲವಾರು ಜನರ ಜಾತಕ ವಿಶ್ಲೇಷಣೆಯನ್ನ ನಾನು ಮುಂದಿನ ದಿನಗಳಲ್ಲಿ ನನ್ನ ಚಾನಲ್ ಮುಖೇನ ಮಾಡ್ತಾ ಇರ್ತೀನಿ. ಹಾಗಾಗಿ ನನ್ನ ಚಾನಲ್ ಅನ್ನ ಯಾರೆಲ್ಲ ಸಬ್ಸ್ಕ್ರೈಬ್ ಮಾಡಿಲ್ಲ ದಯಮಾಡಿ ಸಬ್ಸ್ಕ್ರೈಬ್ ಮಾಡಿ ಅಂತ ಮತ್ತೊಮ್ಮೆ ಹೇಳ್ತಾ, ನನ್ನ ಚಾನಲ್ನ ಈ ಲಿಂಕ್ ಅನ್ನ ನಿಮ್ಮ ಫ್ಯಾಮಿಲಿ ಮತ್ತೆ ಫ್ರೆಂಡ್ ಸರ್ಕಲ್ಗೆ ಶೇರ್ ಮಾಡಿ ಅಂತ ಹೇಳ್ತಾ ನನ್ನ ಈ ವಿಡಿಯೋವನ್ನ ಮುಗಿಸ್ತಾ ಇದ್ದೀನಿ. ಲೋಕ ಸಮಸ್ತ ಸನ್ಮಂಗಳಾನಿ ಭವಂತು.
ನಮಸ್ಕಾರ.